ನಮಸ್ಕಾರ ಸ್ನೇಹಿತರೆ, ದಿಶಿರಾ ಕಿಚನ್ಗೆ ನಿಮ್ಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಒಂದು ವಿಶೇಷವಾದ ಹಣ್ಣು ಕೃಷ್ಣ ಕಮಲ ಅಥವಾ ಪ್ಯಾಷನ್ ಫ್ರೂಟ್ನ ಜ್ಯೂಸನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ಈ ಹಣ್ಣನ್ನು ನೀವು ಸಾಕಷ್ಟು ಜನರು ನೋಡಿರ್ಬೋದು. ಗಡಿಯಾರದ ಹೂವು ಅಥವಾ ಕೃಷ್ಣ ಕಮಲದ ಹೂವು ಏನಿರುತ್ತೆ ಅದೇ ಮುಂದಕ್ಕೆ ಈ ರೀತಿ ಹಣ್ಣಾಗತ್ತೆ. ಅದನ್ನ ಕೃಷ್ಣ ಕಮಲದ ಹಣ್ಣು ಅಂತ ಕರೀತಾರೆ, ಇಲ್ಲಾಂದರೆ ಪ್ಯಾಷನ್ ಫ್ರೂಟ್ ಅಂತ ಕೂಡ ಕರೀತಾರೆ. ಆರೋಗ್ಯ ದೃಷ್ಟಿಯಿಂದ ಇದು ತುಂಬಾ ಒಳ್ಳೆಯದು. ಇದರಲ್ಲಿ ವಿಟಮಿನ್ ಸಿ ಮತ್ತು ವಿಟಮಿನ್ ಎ ತುಂಬಾ ಧಾರಾಳವಾಗಿ ಇರುತ್ತೆ. ಹೊರಗಡೆ ಕವರ್ ಸ್ವಲ್ಪ ಗಟ್ಟಿ ಇರುತ್ತೆ, ಒಳಗಡೆ ಓಪನ್ ಮಾಡಿದಾಗ ಈ ರೀತಿ ಜ್ಯೂಸಿಯಾಗಿ ಕಾಣ್ತಾ ಇರುತ್ತೆ. ನೋಡ್ಬೋದು ನೀವು. ಈ ಯೆಲ್ಲೋ ಕಲರ್ ಏನಿದೆಯಲ್ಲ ಇದು ತುಂಬಾ ಜ್ಯೂಸಿಯಾಗಿರುತ್ತೆ. ಇದರಿಂದನೇ ನಾವು ಜ್ಯೂಸನ್ನು ಮಾಡಬೇಕಾಗಿರೋದು. ಒಂದೇ ಒಂದು ಹಣ್ಣಿದ್ರೂ ಸಾಕು, 2-3 ಜನರಿಗೆ ಆಗೋಷ್ಟು ಜ್ಯೂಸನ್ನು ನಾವು ಮಾಡ್ಬೋದು. ಇಷ್ಟೇ ಅಂತ ಅಂದ್ಕೋಬೇಡಿ, ಇದು ಹಣ್ಣಿನಲ್ಲಿ ಹುಳಿ ಅಂಶ ಕೂಡ ಸಾಕಷ್ಟು ಇರುತ್ತೆ. ಹಾಗಾಗಿ ಒಂದು ಹಣ್ಣಿದ್ರೂ ಕೂಡ ನಾವು 2 ಗ್ಲಾಸಷ್ಟು ಜ್ಯೂಸನ್ನು ಇದರಿಂದ ಮಾಡ್ಕೋಬೋದು. ಈ ಒಳಗಡೆ ಇರೋ ಯೆಲ್ಲೋ ಕಲರ್ ಪಲ್ಪನ್ನು ಮಾತ್ರ ನಾವು ಹಾಕಬೇಕಾಗಿರೋದು. ಹೊರಗಡೆ ಕವರ್ನ ಹಾಗೆ ಬಿಟ್ಬಿಡಿ, ಅದೇನು ಬೇಕಾಗಲ್ಲ ನಮಗೆ. ಜಸ್ಟ್ ಯೆಲ್ಲೋ ಪೋರ್ಷನ್ ಮಾತ್ರ ಯೂಸ್ ಮಾಡಬೇಕು. ಹಾಗೆ ಇದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಸ್ಗಳು ಕೂಡ ಧಾರಾಳವಾಗಿ ಇರುತ್ತೆ. ಸೊ ಈ ಟೈಮಲ್ಲಿ ಸುಲಭವಾಗಿ ಸಿಗುವಂಥ ಈ ಥರದ ಹಣ್ಣುಗಳನ್ನು ನಾವು ಖಂಡಿತವಾಗಿಯೂ ಕೂಡ ನಮ್ಮ ಆರೋಗ್ಯದ ಒಂದು ಉತ್ತಮ ಗುಣಮಟ್ಟವನ್ನು ಕಾದುಕೊಳ್ಳೋಕ್ಕೆ ಖಂಡಿತವಾಗಿ ಉಪಯೋಗಿಸ್ಬೋದು. ಇದರಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಐರನ್ ಕಂಟೆಂಟ್ ಕೂಡ ಇರುತ್ತೆ. ಇದರ ಜೊತೆಗೆ 2 ಗ್ಲಾಸಷ್ಟು ನೀರನ್ನು ಸೇರಿಸ್ಕೊಳ್ಳೋಣ. ತುಂಬ ಹುಳಿ ಇತ್ತು ಹಣ್ಣು ಅನ್ನೋ ಹಾಗಿದ್ರೆ 3 ಗ್ಲಾಸಷ್ಟು ನೀರನ್ನು ಹಾಕಿ, ಅಷ್ಟೊಂದೇನು ಹುಳಿ ಇರಲಿಲ್ಲ ಅನ್ನೋ ಹಾಗಿದ್ರೆ 2 ಗ್ಲಾಸ್ ಹಾಕಿದ್ರೆ ಸಾಕು. ಸಕ್ಕರೆ ನಾನಿಲ್ಲಿ 1/4 ಕಪ್ಪಷ್ಟು ಹಾಕಿದ್ದೀನಿ. ಹಣ್ಣು ಸ್ವಲ್ಪ ಹುಳಿನೇ ಇತ್ತು. ಇನ್ನು ಅದಕ್ಕೆ ಸ್ವೀಟ್ನೆಸ್ಸನ್ನು ನಿಮಗೆ ಬೇಕಾದ ಹಾಗೆ ನೀವು ವೇರಿ ಮಾಡ್ಕೋಬೋದು. ಇನ್ನೇನು ಹಾಕಬೇಕಾಗಿಲ್ಲ. ಜಸ್ಟ್ ಈ ಹಣ್ಣು, ನೀರು, ಸಕ್ಕರೆ ಅಷ್ಟೇ. ಜಸ್ಟ್ 2 ನಿಮಿಷ ಮಿಕ್ಸಿ ಮಾಡಿ ಸಾಕು. 2 ನಿಮಿಷ ಸಾಕು. ತುಂಬ ಹೊತ್ತು ಮಿಕ್ಸಿ ಮಾಡೋದಕ್ಕೆ ಹೋಗಬೇಡಿ. ಸೀಡ್ಸ್ ಎಲ್ಲ, ಬೀಜ ಎಲ್ಲ ಏನಿದೆ ಪೂರ್ತಿ ಒಡೆದೋಗುತ್ತೆ. ಇಲ್ಲ ಅಂದರೆ ಅದರ ಪಲ್ಪ್ ಇಟ್ಕೊಂಡ್ರೆ ಸಾಕು. ಈಗ ನಾವು ಇದನ್ನ ಒಂದು ಪಾತ್ರೆಗೆ ಸೋಸ್ಕೊಳ್ಳೋಣ. ಇದರ ಫ್ಲೇವರ್ ತುಂಬಾ ಡಿಫ್ರೆಂಟ್ ಆಗಿರುತ್ತೆ. ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಅದರ ಪರಿಮಳಕ್ಕೆ ಕುಡಿಬೇಕು ಅನಿಸುತ್ತೆ, ಅಷ್ಟು ಚೆನ್ನಾಗಿರುತ್ತೆ ಈ ಹಣ್ಣಿನ ಜ್ಯೂಸು. ನೋಡಿ, ಕಲರ್ ಕೂಡ ಹೇಗೆ ಚೆನ್ನಾಗಿ ಬಂದಿದೆ ಅಂತ, ಯೆಲ್ಲೋ ಕಲರ್ ಬಂದಿದೆ. ಇದನ್ನ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ. ತುಂಬ ಡಿಫ್ರೆಂಟ್ ಜ್ಯೂಸು, ಹಾಗೆ ವೆರಿ ಟೇಸ್ಟಿ. ಆರೋಗ್ಯ ದೃಷ್ಟಿಯಿಂದ ನಾನು ಹೇಳಿದಾಗೆ ತುಂಬಾ ಒಳ್ಳೆಯದು ಇದು. ಈ ರೀತಿ ಸುಲಭವಾಗಿ ಸಿಗೋ ಹಣ್ಣುಗಳನ್ನು ನಾವು ಉಪಯೋಗಿಸ್ಕೋಬೇಕು. ಈಗ ಇದನ್ನು ಡೈರೆಕ್ಟಾಗಿ ಗ್ಲಾಸ್ಗೆ ಹಾಕಿ ಸರ್ವ್ ಮಾಡ್ತೀನಿ. ಏನು ಕೆಲಸ ಇಲ್ಲ, 2 ನಿಮಿಷದಲ್ಲಿ ರೆಡಿಯಾಗೋಗುತ್ತೆ. ಒಂದು ಹಣ್ಣಿದ್ರೂ ಕೂಡ ನಾನಿಲ್ಲಿ 2 ಗ್ಲಾಸಷ್ಟು ಜ್ಯೂಸನ್ನು ಮಾಡಿದ್ದೀನಿ. ಇನ್ನೂ ಸ್ವಲ್ಪ ಹುಳಿ ಇತ್ತು ಅಂದರೆ 3 ಗ್ಲಾಸಷ್ಟು ಆಗುತ್ತೆ. ಡೈರೆಕ್ಟಾಗಿ ಇದನ್ನ ಸರ್ವ್ ಮಾಡಿ. ಪ್ಯಾಷನ್ ಫ್ರೂಟ್ ಜ್ಯೂಸು ರೆಡಿನೇ ಆಗೋಯಿತು. ತುಂಬಾ ಸುಲಭ, ತುಂಬ ಟೇಸ್ಟಿ, ಫ್ಲೇವರ್ ಅಂತೂ ಸೂಪರ್ ಆಗಿರುತ್ತೆ. ಪ್ಯಾಷನ್ ಫ್ರೂಟ್ ಸ್ಕ್ವಾಷ್ ಅಂತೆಲ್ಲ ಬರುತ್ತಲ್ಲ, ಅದರ ಬದಲು ನೀವು ಮನೆಯಲ್ಲೇ ಇದನ್ನು ಈ ರೀತಿ ಮಾಡಿಕೊಂಡು ಕುಡಿಬಹುದು. ನೋಡಿದ್ರಲ್ವಾ ಕೃಷ್ಣ ಕಮಲದ ಹಣ್ಣಿನ ಜ್ಯೂಸು ಹೇಗೆ ಮಾಡೋದು ಅಂತ. ಸಾಕಷ್ಟು ಜನರಿಗೆ ಈ ಹಣ್ಣಿನ ಬಗ್ಗೆ ತಿಳಿದಿಲ್ಲ. ಹಾಗಾಗಿ ಖಂಡಿತವಾಗಿ ಕೂಡ ವಿಡಿಯೋನ ನೋಡಿದ ಮೇಲೆ ಶೇರ್ ಮಾಡಿ ಸಾಕಷ್ಟು ಜನರಿಗೆ ತಲುಪಿಸೋದನ್ನ ಮರಿಬೇಡಿ. ಹಾಗೆ ಇವತ್ತಿನ ವಿಡಿಯೋ ಕೂಡ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಅನಿಸಿಕೆಗಳನ್ನು ಆಸ್ ಯೂಶುವಲ್ ಕಮೆಂಟಲ್ಲಿ ತಿಳಿಸಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೆ ಧನ್ಯವಾದ.